ಶಾಸಕರೇ ಸಚಿವರೇ, ನೀವು ಓಟ್ ಕೇಳಕ್ ಬರುವಾಗ ಈ ಜನರ ಕಾಲಿಗೆ ಬೀಳ್ತೀರಾ, ಕೈ ಹಿಡಿತೀರಾ. ಆದ್ರೆ ಓಟಲ್ಲಿ ಗೆದ್ದು ಗದ್ದುಗೆಗೇರಿದ ಮೇಲೆ ಇವರಿಗೆ ಒಂದು ಟಾಯ್ಲೆಟ್ ಕಟ್ಕೊಡುವಷ್ಟು ಯೋಗ್ಯತೆ ನಿಮ್ಗಿಲ್ವೇನ್ರಿ? ನಿಮ್ ಮುಖಕ್ಕೆ ಯಾವ ರೀತಿ ಉಗೀತಿದ್ದಾರೆ ಅಂತ ನೀವೇ ಕೇಳಿ ಬನ್ನಿ. ಸಣ್ಣ ಹೋಗಕ್ ಭಾಳ ತೈಕ್ಲಿಪ್ಪ ಅದ, ಎಲ್ಲೆಲ್ಲಾದ್ರೂ ಬೀಳ್ತೀವಿ ನಾವು ಅಂತ ಅಮ್ಮಂತವ್ರು. ಅಯ್ಯೋ ಅರ್ಯದ ಹುಡುಗರಿಗೆ ಬರೋದೇ ಇಲ್ಲ ಕುಂದ್ರಾಕ. ಏನಮ್ಮ ಅಲ್ಲಿಗೆ ಹೋಗ್ತಾರೆ, ಅಲ್ಲಿ ಕೋಳಿ ಫಾರಮ್ ಅಲ್ಲಿಗೆ ಹೋಗ್ತಾರೆ ಹುಡುಗರು. ಅಯ್ಯೋ ಕಿಲೋಮೀಟ್ರ್ ಹೋಗ್ತಾರೆ. ನಾವು ಎಲ್ಲೇನು ಕುಂದ್ರಕ್ಕೆ ಹೋದ್ರೆ ಮಳೆ ಬಂದ್ರೆ ಜಾರ್ಕೊಂಡು ಬಿದ್ದುತ್ತೀವಿ. ಹಿಂಗಾದ್ರೆ ನೋಡಮ್ಮ ನಮ್ಮ ಪರಿಸ್ಥಿತಿ ಊರ್ದು. ಟಾಯ್ಲೆಟ್ ಕೇಳಿದ್ರು ಅವ್ರು ಬಂದವರೆಲ್ಲ ಅದೇ ಪ್ರಶ್ನೆ ಹೇಳ್ತಾರೆ ಹೊರ್ತು ಒಬ್ಬರನ್ನು ಮಾಡಿಲ್ಲ, ಇದುವರೆಗೂ ಆಗಿಲ್ಲ. ಒಟ್ಟು ಆಚೆಗೆ ಅವ್ರಿಗೆ ಅವ್ರ ಮನೆಯಲ್ಲಿರೋ ಹೆಣ್ಮಕ್ಳಿಗೂ ಆಗ್ಬೇಕು ಅಂತವ್ರು ಫಸ್ಟ್ ಅವ್ರೇನು ಆರಾಮಾಗಿರ್ತಾರ. ನಮ್ಮಂತವ್ರ ಪರಿಸ್ಥಿತಿ ಯಾರು ಕೇಳೋರಿಲ್ಲ, ಒಟ್ಟು ಹೇಳೋರು ಇಲ್ಲ. 12 ಜನ ಓಟಿಗೆ ನಿಂತು ಪ್ರಾರಂಭದಲ್ಲಿ ಅವ್ರು ಓಟ್ ಕೇಳಿರೋದೇ ನೀರಿನ ವ್ಯವಸ್ಥೆ ಮತ್ತು ಸುರಕ್ಷಿತವಾದ ನಮ್ಗೆಲ್ಲರಿಗೂ ಟಾಯ್ಲೆಟ್ ವ್ಯವಸ್ಥೆ ಮಾಡ್ತೀವಂತಾನೆ ಇದು ಮಾಡಿದ್ದಾರೆ. ಟಾಯ್ಲೆಟ್ಗೂ ಕಷ್ಟ ಇದೆ. ಈ ಕಡೆ ಭಾಗದಲ್ಲಿ ಗಂಡು ಮಕ್ಳು ಕುಂತ್ರೆ ಆ ಕಡೆ ಭಾಗದಲ್ಲಿ ಹೆಣ್ಮಕ್ಳು ಕುಂದಿರ್ತಾರೆ. ಕುಂದ್ರೋಕಷ್ಟೇ ಅಲ್ಲ, ಎಲ್ಲದಕ್ಕೂ ಸುರಕ್ಷಿತ. ಹೆಣ್ಮಕ್ಳಿಗೆ ಊರಲ್ಲಿ ರಕ್ಷಣೆನೇ ಇಲ್ಲ. ಯಾರು ಬರಕ್ಕಿಲ್ಲ, ಯಾರು ಮಾಡಕ್ಕಿಲ್ಲ. ನಮ್ದು ಇದೇ ಪರಿಸ್ಥಿತಿ ನೋಡಮ್ಮ. ನಮ್ಮ ಹುಡುಗರು 4-5 ಮಂದಿ ಜನ ಹೋಗ್ತಾರೆ ಜಮಾಗಿ, ಒಬ್ಬರು ಹೋಗಕ್ ಆಗವಲ್ದು. ಅಷ್ಟು ದೂರ ಯಾರು ಮಾಡಕ್ಕಿಲ್ಲ, ಯಾರು ಕಟ್ಟಕ್ಕಿಲ್ಲ. ಇಲ್ಲ ಓಟ್ ಕೇಳುವಾಗ ಬರ್ತಾರ, ನಿಮ್ ಫಸ್ಟ್ ಅಂದ್ರೆ ಟಾಯ್ಲೆಟೇ ಕಟ್ತೀವಿ ಅಂತ ಹೇಳ್ತಾರ. ಅಂತವ್ರು ಇವಾಗ ಬರ್ಬೇಕು. ಮಳೆ ಬಂದಾಗ ಮುದುಕಿರಿರ್ತಾರ ಮತ್ತು ಹೋಗಕ್ ಅವ್ರಿಗೆ ತ್ರಾಸ ಆಗ್ತದೆ. ಬಂದು ನೋಡ್ಬೇಕು. ಇಂಥಲ್ಲಿ ಯಾರು ಬರಂಗೇ ಇಲ್ಲ ಒಟ್ಟ. ಅಂತವ್ರು ಬಂದು ನೋಡ್ಬೇಕು ನಮ್ಮಂತವ್ರ ಪರಿಸ್ಥಿತಿ ಹಂಗಾದ ಅಂತ ಹೇಳಿ ಅವ್ರು ಬಂದು ನೋಡಿದ್ರೆ ಅರ್ಥ ಆಗ್ತದೆ. ಅವರೇ ಮನೆಯಲ್ಲಿ ಟಾಯ್ಲೆಟ್ ಕಟ್ಕೊಂಡಿರ್ತಾರ, ಆರಾಮಾಗಿರ್ತಾರ. ಅಂತ ಹೆಣ್ಮಕ್ಳು ಆರಾಮಾಗಿರ್ತಾರ. ಅಂತವ್ರು ಬಂದ್ರೆ ಇಲ್ಲಿ ನೋಡಿದ್ರೆ ಅವ್ರ ಕಷ್ಟ ಏನಂತ ಗೊತ್ತಾಗ್ತದೆ. ಅಂತವ್ರು ಕರ್ಸ್ಬೇಕು ಫಸ್ಟ್, ಇಲ್ಲಿ ಕರ್ಸತ್ತವ್ರು ಮಾತಾಡ್ಸ್ಬೇಕು. ನಾವು ನಿಮ್ಗೋಸ್ಕರ ಕೋಟಿ ಹಣ ಬಿಡುಗಡೆ ಆಗುತ್ತಲ್ಲ, ಅದನ್ನ ಏನ್ ಮಾಡ್ತೀರಾ? ಕೇಳಿದ್ರೆ ಕಟ್ಟಿಸ್ತೀವಿ. ಯಾವಾಗ ಕಟ್ಟಿಸ್ತಾರ? ಕಟ್ಟಿಸೋದೇ ಇಲ್ಲ ಅಸಲ್ ಒಟ್ಟ. ನಾವು ಕೇಳಿದ್ರೆ ನುಂಗ್ಯಾರ ಏನ್ ಮಾಡಿರ್ತಾರ ಅವ್ರು ಗೊತ್ತೇ ಇಲ್ಲ ಒಟ್ಟ. ನಾವು ಕೇಳಿದ್ರೆ ಅಂತ ಕಟ್ಟಿಸ್ತೀವಮ್ಮ. ಓಟ್ ಕೇಳುವಾಗ ಮೊದ್ಲದೇ ಪ್ರಶ್ನೆ ಬರ್ತದೆ ಇಲ್ಲಿ. ಓಟ್ ಕೇಳಿದ್ರೆ ಸಾಕು, ನಿಮ್ ಟಾಯ್ಲೆಟ್ ಕಟ್ತೀವಿ ಫಸ್ಟ್ ಅಂತ ಹೇಳಿ. ರಾತ್ರಿ ಹೊತ್ತಂತೂ ಫುಲ್ ಯಾರು ಹೊರಗೆ ಬರಂಗಿಲ್ಲ. ಮತ್ತೆ ಈ ಸದ್ಯದಲ್ಲಿ ಅಂದ್ರೆ ಕಳ್ಳರು ಬಂದಾರ, ಅದು ಬಂದದ ಇದು ಬಂದಾರ ಅಂದ್ರೆ ಒಬ್ಬರನ್ನು ಹೊರಗಡೆ. ತುಂಬಾ ಪ್ರಾಬ್ಲಮ್ ಇದೆ ಮೇಡಮ್. ರಾತ್ರಿ ಟೈಮ್ ಅಂದ್ರೆ ಭಯ ಬೀಳ್ತಾರೆ ಎಲ್ಲರೂ ಹುಡುಗಿರು. ಟೈಮಲ್ಲಿ ಮತ್ತೆ ಗಂಡ್ಮಕ್ಳು ಇದ್ರು ಹಂಗೆ ಕುಂತು ಹೋಗ್ತಾರ. ಮರ್ಯಾದೆನೇ ಇಲ್ಲ ಹೆಣ್ಮಕ್ಳಿಗೆ ಫಸ್ಟ್ ಅಂದ್ರೆ. ಶೇಮ್. ಸರ್ಕಾರ ಸಾವಿರಾರು ಕೋಟಿ ರೂಪಾಯಿ ಯೋಜನೆನ ಜಾರಿಗೊಳಿಸುತ್ತೆ. ಜನಪ್ರತಿನಿಧಿಗಳೇ, ನಿಮ್ಗೆ ಇವ್ರಿಗೆ 1,000 ರೂಪಾಯಿಯ ಟಾಯ್ಲೆಟ್ ಕಟ್ಕೊಡುವಷ್ಟು ಯೋಗ್ಯತೆ ಇಲ್ಲದಾಗ ಹೋಗ್ಬಿಡ್ತಲ್ಲ. ಕರುನಾಡು ಈ ಪರಿ ಪಾಪರ್ ಆಗ್ಬಿಟ್ಟಿದೆಯಾ? ಭ್ರಷ್ಟಾಚಾರ ಮಿತಿ ಮೀರಿದೆ. ಜನಪ್ರತಿನಿಧಿಗಳೆಲ್ಲ ಸ್ವಾರ್ಥಿಗಳಾಗಿದ್ದಾರೆ. ಅಧಿಕಾರಿಗಳು ಅಂಕೆ ತಪ್ಪಿದ್ದಾರೆ. ಇದನ್ನೆಲ್ಲ ನೋಡಿ ಜನ ಅಸಹಾಯಕರಾಗಿದ್ದಾರೆ. ತಮ್ಮನ್ನಾಳುವವರು ಯೋಜನೆಗಳ ಹೆಸರಲ್ಲಿ ಮಾಡ್ತಿರೋದು ಬರೀ ನಾಟಕ, ದುಡ್ಡು ಹೊಡೆಯೋ ಹುನ್ನಾರ ಅನ್ನೋದು ಅವರಿಗೂ ಗೊತ್ತಾಗಿದೆ. ಮಾಯವಾಗಿದೆ ಲಕ್ಷಾಂತರ ಶೌಚಾಲಯಗಳು. ಸಂಡಾಸ್ ಹಣವನ್ನೇ ತಿಂದಿದ್ದಾರೆ ನಮ್ಮನ್ನಾಳುವವರು. ಪಂಚಾಯಿತಿಯಲ್ಲೇ ನಡೆದಿರುವುದು ಹೇಲು ಹಗರಣ. ಹೌದು, ಇದನ್ನ ಹೇಲು ಹಗರಣ ಅಂತ ಹೇಳಲೇಬೇಕು. ಈ ಹಗರಣಕ್ಕೆ ಗೌರವಯುತವಾದ ಹೆಸರಿಟ್ರೆ ಹಗರಣಕ್ಕೆ ಮರ್ಯಾದೆ ಇಲ್ಲದಂತಾಗುತ್ತೆ. ಯಾಕಂದ್ರೆ ನಮ್ಮನ್ನಾಳುವವರು ಶೌಚಾಲಯಕ್ಕೆ ಬಿಡುಗಡೆಯಾದ ಕೋಟ್ಯಾಂತರ ರೂಪಾಯಿ ಹಣವನ್ನೇ ನುಂಗಿ ನೀರು ಕುಡಿದಿದ್ದಾರೆ. ಆ ಮೂಲಕ ಗ್ರಾಮೀಣ ಭಾಗದ ಜನರಿಗೆ ಭಾರಿ ಮೋಸ ಮಾಡ್ತಿದ್ದಾರೆ. ಫ್ರೀಯಾಗಿ ನಿಮ್ಗೆ ಟಾಯ್ಲೆಟ್ ಕಟ್ಟಿಕೊಡುವಂತ ಯುಜಿಡಿ ಮಾಡುವಂತ ಯಾವ ಕಾರ್ಯಕ್ರಮನೂ ಮಾಡಿಲ್ಲ ಮೇಡಮ್. ನಗರಸಭೆಯಿಂದ ಇನ್ನೂ ಮಾಡಿಲ್ಲ. ಅಲ್ಲ, ಸ್ಯಾಂಕ್ಷನ್ ಆಗಿರೋ ಹಣ ಎಲ್ಲೋ ಇತ್ತು ಹಾಗಾದ್ರೆ? ಯಾರು ಕೇಳ್ತಾರ ಮೇಡಮ್? ನಮ್ಮಂತ ಅಮಾಯಕರಿಗೆ ಎಲ್ಲಿ ಬರ್ತದೆ, ಎಲ್ಲಿ ಹೋಗ್ತದೆ, ಯಾರಿಗೆ ಬರ್ತದೆ ಅಂತ ಗೊತ್ತಾಗೋದಿಲ್ಲ. ಅದು ಬಂದ್ರಿಗೇನ ಯಾರು ಕೇಳ್ತಾರ ಅವ್ರಿಗೆ ಏನೇನು ಇಷ್ಟು ದುಡ್ಡು ಕೊಡ್ತಾರೆ, ಅವ್ರಿಗೆ ಬಾಯಿ ಮುಚ್ಚಾಕ್ ಬಿಡ್ತಾರೆ ಮೇಡಮ್. ಅಂದ್ರೆ ಇವರು ಟಾಯ್ಲೆಟ್ ತಿಂತಾ ಇದ್ದಾರೆ. ಅದ ಅವ್ರಿಗೆ ಗೊತ್ತಾಗ್ಬೇಕು ಮೇಡಮ್. ನಾಚಿಕೆ ಅವ್ರಿಗೆ ಗೊತ್ತಾಗ್ಬೇಕು. ಅದು ಜನರಿಗೆ ಸುಲಭ ಹಾಗೂ ಶುಚಿಯಾದ ಶೌಚಾಲಯ ಕಟ್ಟಲು ಕೇಂದ್ರ ಸರ್ಕಾರ ನಿರ್ಮಲ ಭಾರತ ಯೋಜನೆಯಡಿ ರಾಜ್ಯಕ್ಕೆ ಸಾವಿರಾರು ಕೋಟಿ ರೂಪಾಯಿ ಅನುದಾನ ನೀಡಿದೆ. ಅದು ಜಿಲ್ಲಾ, ತಾಲೂಕು, ಗ್ರಾಮ ಪಂಚಾಯಿತಿಗಳಿಗೆ ಒಂದು ಶೌಚಾಲಯಕ್ಕೆ ತಲಾ 9,200 ರೂಪಾಯಿಯಂತೆ ಬಿಡುಗಡೆ ಮಾಡಿದೆ. ಈ ಯೋಜನೆಯಡಿ ನಮ್ಮ ರಾಜ್ಯದಲ್ಲಿ 2008ರಿಂದ 2012 ಇಸವಿವರೆಗೆ 49 ಲಕ್ಷ ಶೌಚಾಲಯಗಳ ನಿರ್ಮಾಣ ಆಗಿದೆ ಅಂತ ಮಂತ್ರಿಗಳು, ಅಧಿಕಾರಿಗಳು ಭರ್ಜರಿಯಾಗಿ ಘೋಷಿಸಿದ್ರು. ಆದ್ರೆ ಆ ಶೌಚಾಲಯಗಳು ಎಲ್ಲಿವೆ ಅಂತ ಹುಡುಕುತ್ತಾ ಹೋದ್ರೆ 19 ಲಕ್ಷ ಟಾಯ್ಲೆಟ್ಗಳೇ ಮಂಗಮಾಯ. ಅಂದ್ರೆ ಬರೀ 4 ವರ್ಷದಲ್ಲಿ 1,748 ಕೋಟಿ ರೂಪಾಯಿಯನ್ನ ತಿಂದು ಭಾರಿ ಹಗರಣ ಮಾಡಿದ್ದಾರೆ.
ಇದು ಅಧಿಕಾರಿಗಳು ಕೊಟ್ಟ ಶೌಚಾಲಯದ ಲೆಕ್ಕ. ನಿಜವಾದ ಲೆಕ್ಕ ಇದಕ್ಕಿಂತಲೂ ಹೆಚ್ಚಿರುತ್ತೆ. ಬರೀ 4 ವರ್ಷದಲ್ಲಿ ಇಷ್ಟೊಂದು ಹಣ ನುಂಗಿದ್ದಾರೆ ಅಂದ್ರೆ ಕಳೆದ 60 ವರ್ಷಗಳಲ್ಲಿ ಸಂಡಾಸ್ ಹೆಸರಿನಲ್ಲಿ ನಮ್ಮನ್ನಾಳುವವರು ತಿಂದ ಹಣದಲ್ಲಿ ಪ್ರತಿ ಮನೆಗೆ ಒಂದಲ್ಲ 2 ಶೌಚಾಲಯಗಳನ್ನ ನಿರ್ಮಿಸಿಕೊಡಬಹುದಿತ್ತು. ಈ ಹಗರಣ ಬರೀ ನಿರ್ಮಲ ಭಾರತ ಯೋಜನೆಗೆ ಸೀಮಿತವಾಗಿಲ್ಲ. ರಾಜ್ಯ ಸರ್ಕಾರ ಕೂಡ ಗ್ರಾಮೀಣಾಭಿವೃದ್ಧಿ ಹೆಸರಲ್ಲಿ ಶೌಚಾಲಯ ನಿರ್ಮಾಣಕ್ಕೆ ಪಂಚಾಯಿತಿಗಳಿಗೆ ಕೋಟ್ಯಾಂತರ ರೂಪಾಯಿ ಬಿಡುಗಡೆ ಮಾಡುತ್ತೆ. ಅಲ್ಲದೆ ಸರ್ಕಾರೇತರ ಸಂಸ್ಥೆಗಳು ಕೂಡ ಕಾಣಿಕೆ ನೀಡುತ್ತವೆ. ಆದ್ರೆ ಆ ಎಲ್ಲ ಯೋಜನೆಯ ಗುರಿ ಮತ್ತು ಸಾಧನೆಯ ಅಂಕಿಅಂಶವನ್ನೊಮ್ಮೆ ನೀವೇ ನೋಡಿ. ಪಂಚಾಯಿತಿಗಳಲ್ಲಿ ಸರಿಯಾಗಿ ಅನುದಾನ ಬಳಕೆಯಾಗಿಲ್ಲ ಅಂತ ಪಂಚಾಯಿತಿ ಅಧಿಕಾರಿಗಳೇ ಒಪ್ಪಿಕೊಳ್ತಾರೆ. ನಮಗೆ ಒಟ್ಟು 11 ಕೋಟಿ ಬಂದಿದೆ. ಅದರಲ್ಲಿ 80 ಲಕ್ಷ ಬಿಟ್ಟು ಮಿಕ್ಕಿದ್ದೆಲ್ಲ ನಾವು ಗ್ರಾಮ ಪಂಚಾಯತಿಗಳಿಗೆ ಇವಾಗ ಆಲ್ರೆಡಿ ಅನುದಾನ ಬಿಡುಗಡೆ ಮಾಡಿದ್ದೀವಿ. ಆದರೆ ಅವ್ರದ್ದು ಖರ್ಚಿನ ವಿವರ ತಗೊಳ್ಬೇಕಾದ್ರೆ ನಾವು ಗಮನಿಸಿದ ವಿಷಯ ಏನು ಅಂದರೆ ಚೆಕ್ ಕೊಡದೆ ಅವ್ರ ಹಂತದಲ್ಲಿ ಅವ್ರು ಇಟ್ಕೊಂಡಿದ್ದಾರೆ. ಅಂದರೆ ಒಂದು 3 ಕೋಟಿಯಷ್ಟು ಅನುದಾನ ಇವಾಗ ಗ್ರಾಮ ಪಂಚಾಯತಿಯಲ್ಲಿ ಬಿದ್ದಿದೆ. ಆದರೆ ಅದು ಫಲಾನುಭವಿಗಳಿಗೆ ಸೇರಬೇಕಾಗಿದ್ದ ಅನುದಾನ. ಶೌಚಾಲಯ ನಿರ್ಮಾಣದಲ್ಲಿ ದೊಡ್ಡ ಹಗರಣವೇ ನಡೆದಿದೆ. ಆದ್ರೆ ಆ ಹಗರಣದ ತನಿಖೆಗೆ ಯಾವ ಸಚಿವನೂ ಮುಂದಾಗಿಲ್ಲ. ನಮ್ಮ ಜಾಣ ಅಧಿಕಾರಿಗಳೋ ಈ ಹಗರಣದ ಹೊಣೆಯನ್ನ ಜನಸಾಮಾನ್ಯರ ಮೇಲೆ ಹೇರಿ ನುಣುಚಿಕೊಳ್ಳಲು ಯತ್ನಿಸುತ್ತಿದ್ದಾರೆ. ಆದ್ರೆ ಗ್ರಾಮೀಣಾಭಿವೃದ್ಧಿ ಸಚಿವರು ಇದಕ್ಕೆ ಅವಕಾಶ ಮಾಡಿಕೊಡಬಾರದು. ಈ ಯೋಜನೆಯ ವೈಫಲ್ಯಕ್ಕೆ ಪಂಚಾಯಿತಿ ಅಧಿಕಾರಿಗಳೇ ಕಾರಣ. ಹಾಗಾಗಿ ಈ ಬಗ್ಗೆ ಸೂಕ್ತ ತನಿಖೆಗೆ ಆದೇಶ ನೀಡಲೇಬೇಕು. ಛೀ ಛೀ ತೂತು. ಶಾಸಕರೇ, ನಿಮ್ಮ ಮನೆ ಹೆಣ್ಮಕ್ಳು ನಿಮ್ಮ ಮನೆ ಗಂಡ್ಮಕ್ಳು ಇದೇ ರೀತಿ ರೋಡಲ್ಲಿ ಕೂರ್ತಾರ? ಇಲ್ಲ, ನಿಮ್ಮ ಅಧಿಕಾರಿಗಳು ನಮ್ಮ ಜನಪ್ರತಿನಿಧಿಗಳು ಜನರಿಗೆ ಸ್ಯಾಂಕ್ಷನ್ ಆಗಿರುವ ಟಾಯ್ಲೆಟ್ ತಿನ್ನೋದ್ರಲ್ಲೂ ನಾಚಿಕೆ ಪಡಲ್ಲ. ಶೇಮ್ ಶೇಮ್. ಸಿದ್ದರಾಮಯ್ಯನವರುವೇ ಬೈಲ್ನಲ್ಲಿ ಉಚ್ಚ ಒಯ್ದಿರೋರೇ, ಆದ್ರೆ ಈಗ ಮಾತ್ರ ಅವರು ಬಹಳ ಗಂಭೀರವಾಗಿ ಇದ್ದಾರೆ.